ಬನ್ನೇರುಘಟ್ಟ ಸಫಾರಿಯಲ್ಲಿನ ಸಾಕಾನೆಯೊಂದು ನಡು ರಸ್ತೆಯಲ್ಲಿ ನಿಂತು ಸುಮಾರು 1 ಗಂಟೆಗೂ ಅಧಿಕ ಕಾಲ ಬಿಎಂಟಿಸಿ ಬಸ್ ಅಡ್ಡಗಟ್ಟಿದ ಕಾರಣ ಪ್ರಯಾಣಿಕರು ಆತಂಕಕ್ಕೆ ಒಳಗಾದ ಘಟನೆ ನಡೆದಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ 8 ಸಾಕಾನೆಗಳು ಮಿಲಿಟರಿ ಗುಡ್ಡೆ ಬಯಲು ಬಳಿ ಕೆರೆಗೆ ನೀರು ಕುಡಿಯಲು ಬಂದಿರುವ ಸಂದರ್ಭದಲ್ಲಿ ವನರಾಜ ಎಂಬ ಆನೆಯೊಂದು ಮುನಿನಗರದ ಗಲ್ಲಹಟ್ಟಿ ಕಾವಲ್ ಬಳಿ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಅಡ್ಡಗಟ್ಟಿದ್ದರಿಂದ ಬಸ್ನಲ್ಲಿದ್ದವರು ಕಂಗಾಲಾದರು. ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಬನ್ನೇರುಘಟ್ಟ ವಲಯ ಅರಣ್ಯ ಅಧಿಕಾರಿ ಶಂಕರ್ ಡಿ ಅಂತರಗಟ್ಟೆ ಹಾಗೂ ಉದ್ಯಾನವನದ ಸಿಬ್ಬಂದಿ ಸಾಕಾನೆಯನ್ನ ಕಾಡಿನತ್ತ ಓಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಬನ್ನೇರುಘಟ್ಟ ವಲಯ ಅರಣ್ಯ ಅಧಿಕಾರಿ ಶಂಕರ್ ಡಿ ಅಂತರಗಟ್ಟೆ 5-6 ತಿಂಗಳಿಗೊಮ್ಮೆ ಇಂತಹ ಘಟನೆಗಳು ನಡೆಯುತ್ತವೆ. ಸಾಕಾನೆಗಳು ರಾತ್ರಿ ಕಾಡಿಗೆ ತೆರಳಿ ಆಹಾರಕ್ಕಾಗಿ 20 ರಿಂದ 30 ಕಿಲೋಮೀಟರ್ ಪ್ರಯಾಣಿಸುತ್ತವೆ. ಇಲ್ಲಿಯವರೆಗೂ ಯಾರಿಗೂ ತೊಂದರೆ ನೀಡಿಲ್ಲ ಎಂದು ಹೇಳಿದರು.